ಯವ್ವ ಯಾರ್ದ್ರಿ ತಾಯಿ? ಯಪ್ಪ ಈಗ ಬಂದ್ರೇನ? ಆಶೀರ್ವಾದ ಮಾಡ್ರಿಪ್ಪ. ಓಂ ನಮ ಶಿವಾಯ. ಹೇಳು ತಾಯಿ, ಬಸವನ್ನೆಲ್ಲ ಒಳ್ಳೇದ ಮಾಡ್ತಾನೆ. ಯಪ್ಪ ಸಾತು ನಮ್ಮ ಮನೆಗೆ ಭಿಕ್ಷಕ ಬಂದಿಲ್ಲ, ಎಲ್ಲಿ ಹೋಗಿರಿಯಪ್ಪ? ತಾಯಿ, ಬಸವಣ್ಣನ ಆಜ್ಞೆ ಆಗಿತ್ತ ಭಕ್ತರ ಮನೆಗೆ ಹೋಗಂತೇಳಿ ಬಾಗಲಕೋಟೆ, ಬಿಜಾಪುರ, ಹುಬ್ಬಳ್ಳಿ, ಧಾರವಾಡ ಹಿಂಗ ದೇಶಾಂತರ ಭಿಕ್ಷಾಟನೆ ಮಾಡ್ಕೊಂಡ್ ಬರಾಕ್ ಹೋಗಿನಿ. ಅದಕ್ಕೆ ನೀ ನಂಗೆ ಮನೆಗೆ ಬರಾಕ್ ಆಗಿದ್ದಿಲ್ಲ ತಾಯಿ. ಹೋಗವ, ಏನಾರ ಇದ್ರ ತಂದ ನೀಡವ ಜೋಳಿಗೆಗಿ. ಯಪ್ಪ ಜೋಳಿಗೆಗೆ ಭಿಕ್ಷಾ ನೀಡ್ತಾನ, ಆದ್ರ ಹಾ ನಿನ್ನ ಮಾತಿನ ಅರ್ಥ ನನಗೆ ಈಗ ಗೊತ್ತಾತವ. ಆದ್ರೆ ಎಂಬ ಅರಕ್ಷರ ನಿಂದ್ರಿಸಿದಲ್ಲ, ಈ ಮನೆಗೆ ಬಂದಾಗ ನಿನ್ನ ಕೈಯಾಗಿನ ಮಜ್ಜಿಗೆರೆ ಹಾಲರ ಕುಡಿದು ಹೋದ್ರೆನ ಮನಸ್ಸಿಗೆ ತೃಪ್ತಿ ಆಗೈತಿ. ಹೋಗವ, ತಗೊಂಡು ಬರೋಗ ಹಾಲರ ಮಜ್ಜಿಗೆ ಇದ್ರ ಕುಡಿದು ಹೋಗ್ಬಿಡ್ತಾನೆ. ಯಪ್ಪ ಹಾಲ ಕುಂಡ್ರಿ ಅಪ್ಪ, ಕುಡಿದು ಹೋಗ್ಬೇಕೈತಿ. ತಾಯಿ ಗುಣ ಮಲ್ಲಮ್ಮನಂತ ಗುಣ. ಈಕೆ ಕೈಯಾಗ ಅನ್ನಪೂರ್ಣೇಶ್ವರಿ ಹಾಡಾಕಿತ್ತಾಳ. ಈ ತಾಯಿ ಕಾಲಾಗ ಲಕ್ಷ್ಮಿ ವಾಸವಾಗಿದಾಳ ಅಂದಾಗ ಎಲ್ಲರನ್ನು ನೋಡಿದ್ರ ಮಕ್ಕಳಂತ ಮಮಕಾರ ಬರ್ತೈತಿ, ನೀಡಬೇಕನ್ನೋ ಗುಣಾಯಿಕೆಯಲ್ಲಿ ಹುಟ್ಟತೈತಿ. ಈ ಮನೆ ಸೌಭಾಗ್ಯದ ದೇವತೆ. ಯವ್ವ ಎಲ್ಲಿಗೆ ಹೊಂಟಿ? ಯಪ್ಪ ಅಲ್ಲಿ ಮೊದಲ್ದಾನ ಅವ್ರ ಮನೆಗೆ ಹೋಗಿ ಹಾಲು ಇಸ್ಕೊಂಡ್ ಬಂದ ಕಾಸು ಕೊಡ್ತೀನಿ ಕುಡಿಯಕ್ಕೆ. ಯಪ್ಪ ಏನ್ ತಾಯಿ, ಮನ್ಯಾಗ ಆಕಳ ಎಮ್ಮೆ ಹಿಂಡಂಗಿಲ್ಲೇನವ? ಯಪ್ಪ ಆಕಳ ಬಾಟ್ ಬಿದ್ದ ವರ್ಷಾತ, ಮನ್ಯಾಗ ಹಾಲು ಇಲ್ಲ ಮಜ್ಜಿಗೆನೂ ಇಲ್ಲಪ್ಪ. ಏನವ್ವ, ಆಕಳ ಬರಡು ಬಿದ್ದೈತೆ? ಯವ್ವ, ಇದು ಅನ್ನಪೂರ್ಣೇಶ್ವರಿ ವಾಸವಾಗಿರುವ ಸ್ಥಳ. ಇದು ನೀನಿರು ತನಕ ಈ ಮನೆಯಾಗಿನ ಲಕ್ಷ್ಮಿ ಹೊರಗೆ ಹೋಗಂಗಿಲ್ಲ. ಇದೀಯ ದುರದೈವದಿಂದ ನಡೆಯಬೇಕಾದ ಸಂದರ್ಭ ತಕ್ಕಂತೆ ಸೂರ್ಯನೆದರ ಮಾಡಲ್ಲಿ ಹಂಗ ಬಂದು ಹೋಗೈತ್ಲ, ಹಂಗ ಕಷ್ಟಗಳು ಬಂದು ಹೋಗ್ತಾವ. ಅಷ್ಟಕ್ಕೆ ಮನಸ್ಕೊಂದುದ. ಎಲ್ಲೈತಿ ಆಕಳ? ಯಪ್ಪ ಆಕಳ ದಡ್ಡಿ ಹಾಕಟ್ಟೇನಿ. ಬಾ ತಾಯಿ, ಆಕಳ ತೋರ್ಸಕ್ಕೆ ನಡ್ರಿ ಯಪ್ಪ. ಓಂ ಬಸವಲಿಂಗಾಯ ನಮಃ. ಯವ್ವ, ಹಿಂಡ ಆಕಳ ಹಿಂಡತೈತಿ. ಹೇಳ್ತೈತಿದ್ರಿ ಯಪ್ಪ. ಅವು ನೋಡಿದರೆ ಕುರಡು ಕೊಂಬುವುದು, ಬರಡು ಹೈನಾಗುವುದು. ಯಾಕೆ ಅನ್ಸ್ತಿ ತಾಯಿ? ಹಿಂಡು, ಏನು ಮಾಡಂಗಿಲ್ಲದ. ನೀ ತಿಳ್ಕೊಂಡಿದ್ದಿ ಅದು ಬರಡು ಬಿದ್ದೈತಿ, ಒದಿತೈತಿ, ಹಾಯ್ತೈತಿ ಅಂತ. ಅದು ಬಂಡಿಗನಿ ಬಸವಣ್ಣನ ಒಲೆಮೆ ಆತಂದ್ರ ಬೇಕಾದಕತಿ ಮನ್ಯಾಗ. ಯಪ್ಪ ಸಾಕ್ರಿ ಅಪ್ಪ, ಮನ್ಯಾಗ ಹೈನ ಐತಿದಿಲ್ರಿ. ನಿಮ್ಮ ಮೈಮಾ ದೊಡ್ಡದು ಭಾಳ ನೋಡ್ರಿ ಅಪ್ಪ. ತಾಯಿ, ಈ ಆಕಳದ ಆಯುಷ್ಯತನ ಇನ್ನು ಪ್ರತಿದಿನ ಹಿಂಡತೈತಿ. ಆಗ್ಲಿ ಅಪ್ಪ, ನೀವು ಹೇಳ್ದಂಗ ಆಗ್ಲಿ. ಅದಕ್ಕ ಮನ್ಯಾಗ ಹೈನಿಲ್ಲಂತ ಯಾವತ್ತೂ ನಿನ್ನ ಬಾಯಿಂದ ಬರಂಗಿಲ್ಲ. ಈ ಗೋತಾಯಿ, ಈ ಗೋಮಾತಿ ಎಲ್ಲಿತನ ನಿನ್ನ ಮನ್ಯಾಗಿರ್ತಾಳ ಅಲ್ಲಿತನ ನೆಲುವಿನ ಗಡಿಗೆ ಹಾಲಿಂದ ತಲೆಗಿಡಿಯಂಗಿಲ್ಲ. ಹೌದ್ರಿಪ್ಪ. ದಾನ ಧರ್ಮ ಮಾಡೋದು ಮಾತ್ರ ಮರ್ಯಾಕ್ ಹೋಗಬೇಡ. ಇಲ್ರಿ ಅಪ್ಪ, ನೀವು ಬಾಗಿಲಿಗೆ ಬಂದವ್ರನ್ನ ಇಲ್ಲಂತ ಎಂದ ಹಳ್ಳಿ ಕಳಿಸ್ತಿರ್ಲ ಅಂದ ಮನುಷ್ಯನಲ್ಲಿ ಬಡತನ ಮನಿ ಮಾಡ್ತೈತಿ. ಹೌದ್ರಿಪ್ಪ. ಬಾ ತಾಯಿ, ನೀವ ಹಾಲು ಕಾಸು ಕೊಡನ್ರಿ ಅಪ್ಪ. ನನ್ನ ಹೊಟ್ಯಾಗ ಒಟ್ಟ ಕೆಂಚ ಕಡ್ದಂಗ ಆಕೈತಿ. ಹೆಂಗ್ ಮಾಡಿ ಇನ್ನ ಸ್ವಾಮಿಗಳು ಹಾಲು ಬೇಡ್ಯಾರು, ಏನ್ ಮಾಡ್ಲತ್ತ, ಅದಕ್ಕೆ ಮೊದಲ ಮಲ್ಲಿಗೆ ಹೊಂಟಿನ್ರಿ ಅಪ್ಪ ನಾ. ಯವ್ವ, ಬೇಡಿದವ್ರಿಗೆ ಬೇಡದಂತ ಕೊಡುವಂತ ಆದಿಶಕ್ತಿ ಕಾಮದೇನ ಕಲಪೃಕ್ಷಣ ನಿನ್ನ ಮನೆಯಾಗಿಟ್ಟುಕೊಂಡು ಮಂದಿ ಮನೆಗೆ ಬಿಟ್ಟೇನವ. ಬಾ ತಾಯಿ, ಕಾಸು ಕೊಡಕ್ಕೆ. ನೋಡ್ರಿ ಅಪ್ಪ, ಹಾಲು ಕಾಸು ಕೊಡ್ತು ಕುಡಿದು ಹೋಗ್ರಿ. ಅತ್ತಿ ಅತ್ತಿ ಬಾಯಿಲ್ ಹೊರಗ ಒಂದು ಒದ್ರಿದ್ರ ಕೇಳ್ಸಾಗಲ್ಲ ನಾ ಕಿವಿ ಏನು ಕಿವುಡಾಗ್ಯಾವ. ಯಾಕಯ್ಯವ್ವ? ಯಾಕಂದ್ರ ನನ್ನ ಗಂಡ ಹರಿಯಾಗ ಹೊಲಕ್ ಹೋಗ್ಯಾನ, ಹಸ್ಕೊಂಡ ಕೂತಿರ್ಬೇಕ, ಬುತ್ತಿ ಒಯ್ತನ. ಹೌದವ್ವ, ಹರ್ಯಾಗ ಮಗ ಹಂಗ ಹೋಗ್ಯಾನ, ಹಸದಿರ್ಬೇಕ.
ಬಿಸಿ ರೊಟ್ಟಿ ಕೆಂಪು ಖಾರ ಕೆನಿ ಮೊಸರ ಕಟ್ಕೊಂಡದಿಲ್ಲ ಬುತ್ತ್ಯಾಗ ಎಲ್ಲ ಕಟ್ಕೊಂಡಾನಿ. ನೀ ಹೇಳಕ್ಕಿಂತ ಮೊದಲ ನನ್ ಗಂಡ ಏನ್ ತಿಂತಾನು ಏನ್ ಬಿಡ್ತಾನು ಎಲ್ಲ ಗೊತ್ತೈತಿ ನನಗ. ಕಟ್ಕೊಂಡಾನಿ, ನೀ ಅದನ್ನ ಹೇಳ್ಬೇಡ. ಕಟ್ಟಿ ಕೂತ ಓಣ್ಯಾನ ಮಂದಿನೆಲ್ಲ ಕರ್ಕೊಂಡ ಮಾತಿ ಹಚ್ಕೊಂಡ್ ಕುಂದ್ರಬೇಡ. ಮನ್ಯಾಗ ರಗಡ್ ತಗದ್ ಬಿದ್ದೈತಿ. ಕಸ ಬಾಂಡೆ ಉಗ್ಯಾನ ಉಗದ್ ಹಾಕೇನಿ. ಚಂಚಿಕ ಅನ್ನ ಸಾರ ಮಾಡಿಡ. ಒಂದ್ 4 ಕೊಡ ನೀರ್ ತುಂಬಿಡ. ಉಗ್ಯಾನ ಉಗದ್ ಹಾಕೇನಿ. ಮಳಿ ಬರ್ಗುಡ್ದ ತಕ್ವ. ಯವ್ವ ನೀ ಬಂದ ಮೇಲತ್ತ ದಗದಿಲ್ಲ. ನೀ ಬರೋಕಿತ್ತ ಮೊದಲ ದಗದೈತಿ ನಾನು ಮನ್ಯಾಗ. ನಾ ಏನ್ ಮಾಡೇನಿ ಮನ್ಯಾಗ ಏನಿಲ್ಲ ಎಲ್ಲ ನನಗೆ ಗೊತ್ತೈತಿ. ಮನ್ಯಾನ ದಗದ ಹೋಗಿ ಬರೋಗ. ಮಗ ಹಸದ ನಾನು ಬುತ್ತಿ ಕೊಟ್ಟು ಬರೋಗ. ಭೌತಿ ಭಿಕ್ಷಾಂದಿ. ಯಪ್ಪ ಈಗ ಬಂದ್ರಿ, ಆಶೀರ್ವಾದ ಮಾಡ್ರಿಪ್ಪ. ಓಂ ಬಸವಲಿಂಗಾಯ ನಮಃ. ಯಪ್ಪ ಇಲ್ಲೇ ನಿಂದ್ರಿ. ಯವ್ವ ಬುಟ್ಟಿ ಹೊತ್ತುಕೊಂಡ ಹೊಲಕ್ ಹೊಂಟೇನ? ಹೊಲ ಕೊಟ್ಟಿಲ್ಲ, ಸುಡ್ಗಾಡ್ ಹೊಂಟೇನಿ. ಯಪ್ಪ ತಂಗಳಾಗ್ಯಾವ ಜೋಳಿಗ್ಯಾಕ ಹೆಂಗ ನೀಡ್ಲಿ? ನೀನು ಲದ್ದು ಬರ್ಲಿಲ್ಲಪ್ಪ. ಬಿಸಿ ರೊಟ್ಟಿ ಮಾಡಿಟ್ಟೀನಿ. ಇವು ತಂಗಳು ನನಗ ನೀಡಾಕ ಮನಸ್ಸಿಲ್ಲಪ್ಪ ನಿನಗೆ. ಯಪ್ಪ ಒಂದೀಟ ಕುಂಡ್ರ ಪಾಟ್ನ 2 ಬಿಸಿ ರೊಟ್ಟಿ ಮಾಡ್ಕೊಂಡ ಬರ್ತಾನೆ. ಯವ್ವ ಬಾಯ್ಲಿ, ನೀ ನೀಡುವಾಗ ಈ ರೊಟ್ಟಿ ಬಿಸಿವ ಇರ್ತಾವ. ನಾ ಗುಡಿಗೆ ಹೋಗಿ ಊಟ ಮಾಡಿದ್ರಾಗ ತಂಗಳಾಗಿರ್ತಾವ. ಅದಕ್ಕೇನಕೈತಿ ನೀಡುವ. ಯಾಕೋ ಈ ಕಟ್ಟಕ್ ರೊಟ್ಟಿ ನೀಡಾಕ ನನ್ನ ಮನ್ಸ ಆಗೋತ್ತಪ್ಪ. ಯವ್ವ ತಂಗಳದ ನೀಡಾಕ ನಿನ್ನ ಮನಸ್ಸು ಒಪ್ಪುವಲ್ದ. ಶಬರಿ ಶ್ರೀರಾಮಚಂದ್ರಗ ಭಾರಿಕಾಯಿ ಕಡದ ಸಿಹಿ ಐತಿಲೋ ಅಂತ ಎಂಜಲ ಮಾಡಿ ನೀಡಿದಳ. ಭಗವಂತ ಬ್ಯಾಡ ಅಂದನ್. ಬೇಡ್ರ ಕಣ್ಣಪ್ಪ ಬಾಯೊಳಗೆ ನೀರ್ ಹಿಡ್ಕೊಂಡು ಬಂದ ಈಶ್ವರಲಿಂಗ ಉಗುಳಿ ಪೂಜೆ ಮಾಡಿದ. ಅವು ಬ್ಯಾಡ ಅಂದನ್. ಗೋದಾವರಿ ತಾ ಮುಡದ ಮಲ್ಲಿಗೆ ಹೂವ ಶ್ರೀಮನ್ನಾರಾಯಣಗೆ ಅರ್ಪಿಸಿದ. ಅವು ಬ್ಯಾಡ ಅಂದನ. ಇಲ್ಲ ತಾಯಿ, ನೀಡಾಕ ಭಾವನೆ ಶುದ್ಧಿ ಇರ್ಬೇಕ. ಭಗವಂತ ಯಾವ್ದಕ್ಕೂ ಬ್ಯಾಡ ಅನ್ನಂಗಿಲ್ಲ. ನಿನ್ನ ತಂಗಳದ ನೀಡು, ಬಿಸಿದ ನೀಡು. ನಿನ್ನ ಕೈಯಾಗಿಂದ ಪಂಚಾಮೃತ ಸಮಾನದ ಅಡಿಗೆ. ಯಪ್ಪ ನೀವೆಲ್ಲ ತಿಳಿದವ್ರ, ನಮಗೇನ್ ಗೊತ್ತಾಗ್ಬೇಕ್ರಿ? ತಾಯಿ ನೀಡು ಕೈ ಮುಂದಾದಾಗ ಕೊಡಬಾರ್ದನ್ನು ಮನಸ್ಸ ಹಿಂದೆ ಚಕ್ಕಾಕೈತಿ. ಇವತ್ತು ನಿನ್ನ ಮನೆಯಾಗಿನ ದಾನ ಇದು ಕಡಿ ಭಿಕ್ಷ ಅಂತ ಕಾಣಕತ್ತೈತಿ. ಯಾಕಂದ್ರೆ ಈ ಮನಿ ಒಳಗ ಇಡೀಮ ಎದ್ದ ಕುಣಿಯಾಕತ್ಯಾಳ. ತಾಳ್ಮೆ ದೊಡ್ಡದ ತಾಯಿ. ಕಾದ ಕಲ್ಲ ಮಣಿ ಒಡಿತ ಅಂತ ಹೇಳ್ತಾರ. ಇಷ್ಟು ದಿವಸ ಹೆಂಗ್ ನೀ ತಾಳ್ಕೊಂಡು ಜೀವನ ಮಾಡಿದಲ್ಲ, ತಾಳ್ಮೆ ದೊಡ್ಡದು. ತಾಳ್ಕೊಂಡವರು ಬಾಳ್ಯಾರು ಅಂತ ಹೇಳ್ತಾರ. ನೀಡ್ತಾಯಿ ಓಂ ಬಸವಲಿಂಗ. ನೀಡ್ತಾಯಿ. ಯಪ್ಪ ಆಶೀರ್ವಾದ ಮಾಡ್ರಿ ನೀವು. ಓಂ ಬಸವಲಿಂಗ. ಇದಕ್ಕೆ ಹೇಳ್ತಾನೆ, ಕಟ್ಟಿದೊಮ್ಮೆ ಬೆಳಿಲೇಬೇಕು, ಹುಟ್ಟಿದೊಮ್ಮೆ ಸಾಯಲೇಬೇಕು. ಇದು ಸೃಷ್ಟಿಯ ನೇಮ. ಜಗತ್ತಿನೆಲ್ಲ ಹುಟ್ಟಿದವರೆಲ್ಲ ಶಾಶ್ವತಿ ಭೂಮಿ ಮೇಲಿದ್ರೆ ಹಿಂದಿರೋರಿಗೆ ಜಾಗ ಎಲ್ಲಿ ಉಳಿತಿತ್ತು ತಾಯಿ? ಹಂಗ ಕಾಲ ಚಕ್ರ ಉರುಳಿದಂಗ ಜೀವನ ಮುಂದೆ ಸಾಗಲೇಬೇಕ. ಹೌದ್ರಿಪ್ಪ. ಭಗವಂತನ ನಾಮಾಸ್ಮರಣೆ ಮರಿಬೇಡ. ಇಲ್ರಿಪ್ಪ. ಮುಕ್ತಿ ಮಾರ್ಗ ಹಿಡಿತಿ. ಹ್ಞೂನ್ರಿಪ್ಪ. ಜನ್ಮ ಸ್ವಾರ್ಥಕತಿ. ಮನುಷ್ಯನಾಗಿ ಹುಟ್ಟಿದ್ಕು ಜನ್ಮ ಸ್ವಾರ್ಥಕತಿ. ಹೌದ್ರಿಪ್ಪ. ನಾ ಬರ್ಲ ತಾಯಿ? ಹೋಗಿ ಬರ್ರಿಪ್ಪ. ಓಂ ನಮಃ ಶಿವಾಯ. ಯವ್ವ ಇದ್ದಿದ ಏಯ್ ಇಳ್ಯಾಂಗಲ್ಲನ ಹಾದಿ ಹೋಗಾಕತ್ತಿದ. ಹಾದಿ ಹೋಗಾನ ಕರೆದ ದಾನ ಮಾಡ್ತಿ, ಧರ್ಮ ಮಾಡ್ತಿ. ದುಡ್ಯಾಂಗಲ್ಲ, ದುಃಖ ಬಡ್ಯಾಂಗಲ್ಲ. ಮಾರಾಣಿ ತರ ಕಟ್ಟಿ ಕೂತ ಮಾತ್ ಹೇಳ್ತಿ. ನಾ ಹೊಲದಾಗ ಮನ್ಯಾಗ ದುಡುದ ಸಣ್ಣ ಆಗಿ, ಹೊಲದಾಗ ಹೊಲ ಆಗಿ ಹಂಗ ದುಡುದ ಮನ್ಯಾಗ ಬಾಳೆ ಇಂದ ಬೇಕು ನಾಳೆ ಬೇಕಂತ ನಾ ಬಾಳೆ ಮಾಡಾಕತ್ತೇನಿ. ಇದು ನೋಡ ಯವ್ವ, ಇದನ್ನ ಅತ್ಯೋ ನನ್ನ ಪಾಡಿನ ರಾಕ್ಷಸ. ತಂಗಿ ಮನಿ ಬಾಗಿಲಿಗೆ ಬಂದವ್ರನ್ನ ಹಂಗ ಕಳ್ಸಬಾರ್ದು, ದಾನ ಮಾಡಿ ಕಳ್ಸ್ಬೇಕು. ದಾನ ನೀಡ್ತೆ ಇಂಥವ್ರಿಗೆ ದಾನ ನೀಡ ಬ್ಯಾಡ ಅನ್ನಂಗಿಲ್ಲ. ಆದ್ರ ಕುದ್ದರ್ಗೆ ಕುಂತರ್ಗೆ ಅಂತವ್ರಿಗೆ ನೀಡ, ಪುಣ್ಯ ಆದ್ರ ಸಿಗ್ತೈತಿ. ಇವು ಸನ್ಯಾಸಿಗೆ ಏನಾಗೈತಿ? ಅಡ್ಡ ಕಡದ್ರ 6 ಅಕ್ಕನ, ಉದ್ದ ಕಡದ್ರ 3 ಅಕ್ಕನ.
ದುಡದ್ ತಿನ್ನಾಕ ಬರಂಗಿಲ್ಲ ಕೈ ಕಾಲ್ ನೆಟ್ಟಗದಾವ್ ಏನ್ ಕೈ ಕಾಲ ಮುರಿದು ಕೂತಾನ ಮೂಲ್ಯಾಗ ಇಂತಾರ ಬಾಳ್ ಮಂದಿ ಆಗ್ಯಾರ ಅತ್ತಿ ಇಂತ ಸೋಗ್ ಹಾಕೊಂಡ್ ಕ್ಯಾಮಿ ಅರಬಿ ಹಾಕೊಂಡ್ ಕೊಳ್ಳಾಗ ರುದ್ರಾಕ್ಷಿ ಹಾಕೊಂಡ್ ಯಾರ 5 ರೂಪಾಯಿ ಕೊಡ್ತಾರ ಯಾರ 10 ರೂಪಾಯಿ ಕೊಡ್ತಾರ ಇಲ್ಲಕರ ಒಂದಿವ್ಸ ಕಾಳು ಹಾಕ್ತಾರ ಒಂದ್ ರೊಟ್ಟಿ ಕೊಡ್ತಾರ ಅದಕ್ಕ ಹಿಂಗ ಬಂಡ ಸ್ವಾಮಿಗಳು ಹೆಚ್ಚಾಗ್ಯಾರ ಊರಾಗ ಅಂತವ್ರಿಗೆಲ್ಲ ನೀಡಾಕ್ ಹೋಗ್ಬೇಡ ಇನ್ನ ಕುಟ್ರಿಗೆ ನೀಡ ದಾನ ಮಾಡ ಧರ್ಮ ಮಾಡ ಇಂಥವ್ರಿಗೆ ನೀಡಬೇಡ ಸಾಧು ಸನ್ಯಾಸಿಗಳಿಗೆ ಅವ್ರ ನೋಡಿ ಇನ್ನೊಬ್ಬ ಸಾಧು ಹುಟ್ಟತಾನ ಮತ್ತ ಅವ್ನ್ ನೋಡಿ ಮತ್ತೊಬ್ಬ ಸಾಧು ಹುಟ್ಟತಾನ ಇಂಥ ಜನರ ಬಾಳಗ್ಯಾರ ಭೂಮಿ ತಲೆ ಮೇಲೆ ಅದಕ್ಕ ಹೇಳಕತ್ತೇನಿ. ತಂಗಿ ಅವ್ರು ಯಾರ ತಿಳ್ಕೊಂಡಿ ಬಂಡಿಗೆ ನೀ ಬಸವಣ್ಣ 2ನೇ ರೂಪದವ್ರ ಅಂಥವ್ರಿಗೆ ಮಾತಾಡ್ದೆ ಅಂದ್ರ ಬಾಯಾಗ ಹುಳ ಬಿದ್ದು ಹೋದಿ. ತಂಗಿ ನೀ ಬರೋಕ್ಕಿಂತ ಮೊದಲ ನನ್ನ ಆಕಳ ಬಡ್ಡು ಬಿದ್ದಿತ್ತು. ಬಡ್ಡು ಬಿದ್ದ ಆಕಳ ಹಿಂಡಿಸಿದವ್ರು. ಈ ಮನೆಗೆ ಸಿರಿ ಸಂಪತ್ತು ಕೊಟ್ಟಾರವ್ರು. ಈ ಭೂಮಿ ಮೇಲೆ ಹುಟ್ಟಿದವ್ರೆಲ್ಲ ಭಿಕ್ಷಾ ಬೇಡವ್ರು ನಾವು. ಅತ್ತಿರಿ ಸಾಕ್ ನಿಲ್ಲಸ್ರಿ ನಾವ್ಯಾಕೆ ಭಿಕ್ಷಕರಾಕಿವು? ತಂಗಿ ನಾವು ದೇವ್ರ ಹತ್ತಲ್ಲಿ ಏನು ಬೇಡ್ಕೊತೀವಿ? ಮಳಿ ಕೊಡು, ಬೆಳಿ ಕೊಡು, ಮಕ್ಕಳ ಕೊಡು. ಇದು ಭಿಕ್ಷಾ ಬೇಡ್ದಂಗಲ್ಲನ. ನನ್ನ ಗಂಡ ದುಡ್ದಿಟ್ಟ ಹೋಗ್ಯಾನ. ನಿನ್ನ ಗಂಡ ದುಡ್ದಿಟ್ಟು ಹೋಗ್ಯಾನ. ಆ ದುಡ್ದಿಟ್ಟು ಹೋದ ಭೂಮಿಯಾಗ ನನ್ನ ಗಂಡ ಹಗಲ ರಾತ್ರಿ ಬೆವ್ರ ಸುರಿಸಿ ದುಡಿತಾನ, ಬೆಳಿ ತೆಗಿತಾನ. ನೋಡತ್ತಿ ನಿನಗ ತಾಕಿತ್ ಮಾಡ್ತಾನ. ನನ್ನ ಮಾತು ಕೇಳ್ದ ಒಂದು ಹುಲ್ಲು ಕಡ್ಡಿ ಯಾರಿಗೆ ದಾನ ಧರ್ಮ ಮಾಡಂಗಿಲ್ಲ. ಹಾ ನಾ ಕೊಡಂದ್ರ ಕೊಡುದು, ಬ್ಯಾಡಂದ್ರ ಬಿಟ್ಟು ಬಿಡುದು. ಎಲ್ಲಾರ ನಂದ ಅಧಿಕಾರ ಐತಿ ನಂದ ಇದನ್ನತಿ ಅತ್ತ ಜಿಗದಾಡಕ್ ಹೋಗ್ಬೇಡ್ರಿ. ತಂಗಿ ನನ್ನ ಮಗ ದುಡಿತಾನು ಹೊಲ್ದಾಗ, ನಾ ದಾನ ಧರ್ಮ ಮಾಡ್ತಾನ. ನಿನಗೆ ತಾಳಿ ಕಟ್ಟೋಕ್ಕಿಂತ ಮೊದಲ ನನ್ನ ಮಗ ಅವ. ಏ ಮುದುಕಿ, ನಿನ್ನ ಮಗ ನನ್ನ ಕೊರಳಿಗೆ ತಾಳಿ ಕಟ್ಟೋಕ್ಕಿಂತ ಮೊದಲು ನಿನ್ನ ಮಗ ಎಂದ ನನ್ನ ಕೊರಳಿಗೆ ತಾಳಿ ಕಟ್ಟೆ ಅನ್ಲ ಅವ ಅಂತ ಮ್ಯಾಲ ನನ್ನ ಗಂಡನ ಮೇಲೆ ನಿಂದೇನು ಅಧಿಕಾರ ಇಲ್ಲ. ನಿನ್ನ ಕಾಲು ಹೋತ, ಈಗಿನ ಕಾಲು ಬೇರೆ ಐತಿ. ಎಲ್ಲಾರ ಬಂದವ್ರಿಗೆ ದಾನ ಮಾಡ್ಯ ಧರ್ಮ ಮಾಡ್ಯ ಮನಿ ಎಲ್ಲ ಮಸೂತಿ ಮಾಡಿ ಗುಡಿಸಿ ಗುಂಡಾರ ಮಾಡಕ್ಕೆ. ನಾ ಹೇಳೋ ತಕ ಈ ಮನ್ಯಾಂದ ಒಂದು ಹುಲ್ಲು ಕಡ್ಡಿ ಎಳ್ಗಾಡ್ಬಾರ್ದ. ಹೊಲಕ್ಕೆ ಹೋಗಿ ಬರ್ತಾನ ಗಂಡಗ ಬುತ್ತಿ ಕೊಟ್ಟ ಮನೆ ಕಡೆ ಹುಷಾರು. ಯಾರಿಗಾರ ಎತ್ತಿ ಕೊಟ್ಟು ಅಂದ್ರ ಎತ್ತಿ ಉರ್ಲ ಹಾಕಿ ಬಿಡ್ತಾನೆ ಈ ಮನ್ಯಾಗ. ಮತ್ತ ಹೌದುವಾ? ಹೌದು. ಅವ ನಿನ್ನ ಗಂಡ ಎಂದ ನನ್ನ ಗಂಡ ಬಿಟ್ಟು ಹೋಗ್ಯಾನ ನೋಡ. ಅಂದ ನಾನು ಹೋಗ್ಬೇಕಂತಂದ ನಿರ್ಧಾರ ಮಾಡೀನಿ. ಯಾಕ ಇರ್ಲತ್ತ ಮಗನ ಮೂತಿ ನೋಡಿ ಈ ಮನ್ಯಾಗ ಹೊತ್ತುಗಳದಂಗನ. ಬಸವೇಶ ಇದು ದಾನ ಮಾಡಿದ ಕೈ. ದಾನನೂ ಬೇಡ ಧರ್ಮನೂ ಬೇಡ ಅಂತ ಈ ಜೀವಾರ ಇಟ್ಟೇನೈತಿ. ಮೊದಲ ಗುರುಗಳ ಹೇಳಿದ್ರು ಇದು ಕೊನೆ ಭಿಕ್ಷತ್ತಂದ. ಅವ್ರಿಗೆ ಮೊದಲ ಎಲ್ಲ ತಿಳಿದೈತಿ. ಯಪ್ಪ ದಾನ ಮಾಡೋದು ಕೈ ಎದಕ್ಕೆ ಬೇಕಿದ? ಬಸವಣ್ಣ ನಿನ್ನ ಪಾದಕ್ಕೆ ಕರ್ಕೊರಪ್ಪ. ನಾನು ನಿನ್ನ ಜೋಡಿ ಬರ್ತಾನಪ್ಪ.